ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಾರು, ನೀ ಇಲ್ಲಿ ಗಂಟ ಮಾಡಿದ್ದು ಸಾಕು, ಮಾತಾಡಿದ್ದು ಸಾಕು. ಇನ್ಮ್ಯಾಕೆ ಈ ಮದುವೆ ವಯಸ್ಸಿದಾಗೆ ಎಲ್ಲನೂ ನಾನು ಮಾವನು ನೋಡ್ಕೋತೀವಿ. ನೀನು ಹೊಸಿ ಸುಮ್ಕಿದ್ ಬಿಡು. ನಾನು ಯಾಕೆ ಸುಮ್ಮನೆ ಇರಬೇಕು ಮಾವ? ಮದ್ವೆ ಅನ್ನೋ ವಿಷಯ ಬಂದಾಗ ಮೊದಲು ಜಗಳ ಶುರು ಆಗದೆ ಲಗ್ನ ಪತ್ರಿಕೆಯಲ್ಲಿ ಹೆಸರಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಐದಾರು ಗಂಟೆ ದೂರದಲ್ಲಿರೋ ನೆಂಟರು ಕೂಡ ಅವ್ರ ಹೆಸರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮದ್ವೆಗೆ ಬರಲ್ಲ ಅಂತಾರೆ. ಅಂಥದ್ರಲ್ಲಿ ಲಗ್ನ ಪತ್ರಿಕೆಯಲ್ಲಿ ಹೆತ್ತಮ್ಮನ ಹೆಸರೇ ಹಾಕ್ಸಿಲ್ಲ ನಮ್ಮಪ್ಪ. ನಾನು ಯಾಕೆ ಕೇಳಬಾರ್ದು? ನಾನು ಯಾಕೆ ಸುಮ್ಮನಿರ್ಬೇಕು? ಹೌದು, ನನ್ನ ಸೊಸೆ ಹೇಳೋದ್ರಲ್ಲಿ ಸರಿಯಾಗೇ ಇದೆ. ಮದುವೆ ಪತ್ರಿಕೆಯಲ್ಲಿ ನನ್ನ ಹೆಂಡ್ರ ಹೆಸರು ಪ್ರಿಂಟ್ ಆಗಲೇಬೇಕು. ಶಂಕರಪ್ಪ, ಆರಂಭದ ಬುಡ ಕಷ್ಟ, ಅಧಿಕಾರದ ತುದಿ ಕಷ್ಟ ಅಂತ ಜನ ಹೇಳೋದು ಸುಳ್ಳಲ್ಲ ಅಲ್ವಾ? ಆದರೂ ನಾನು ಅಧಿಕಾರವನ್ನು ಬಿಟ್ಟು ಲಗ್ನ ಪತ್ರಿಕೆನ ಕೈಲಿ ಹಿಡ್ಕೊಂಡು ನಿಮ್ಮ ಮನೆ ಬಾಗಿಲವರೆಗೂ ಬಂದಿರಬೇಕಾದ್ರೆ ನೀನು ಕೊಡೋ ಮರ್ಯಾದೆ ಇಷ್ಟೇನಾ ನನಗೆ? ಅಯ್ಯೋ ಮಾವ, ನೀವು ತಪ್ಪು ತಿಳ್ಕೊಬೇಡಿ, ನಿಮ್ಮ ದಮ್ಮಯ್ಯ ಅಂತೀನಿ. ಅಪ್ಪಯ್ಯ, ನೀವು ಹೊಸಿ ಸುಮ್ಕಿದ್ ಬಿಡು. ನೀನು ಎಂಡ್ರ ವಿಷಯನ ಇಲ್ಲಿ ಮಧ್ಯೆ ತಕ್ಕ ಬರಬೇಡ. ನೀವು ಹೆಸರು ಆಗ್ತಾ ಇದ್ದಿದ್ದು ಒಳ್ಳೇದೇ ಆಯ್ತು. ಆ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಯಾರು ಬಿಟ್ರು ನಾನಂತೂ ಬಿಡಲ್ಲ. ಪಾರು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಏನೋ ಹೆಂಗೋ ರತ್ನನ ಮದುವೆ ಆಯ್ತೈತಲ್ಲ, ಅಷ್ಟು ಸಾಕಣವ. ಮತ್ತೆ ಲಗ್ನ ಪತ್ರಿಕೆಯಲ್ಲಿ ಬೇರೆ ಯಾವ ನೆಂಟರ ಹೆಸರು ಬೇಡ ಅಂತ ಹೇಳ್ತಿದ್ದೀರಾ ಅಲ್ವಾ ನೀವು? ಸರಿ ಬಿಡಿ, ಆಯ್ತು, ಬೇಡ ಅಂತಾನೆ ಅನ್ಕೊಳ್ಳೋಣ. ಆದರೆ ಕಾರ್ಡಲ್ಲಿ ಹೆತ್ತ ತಂದೆ ತಾಯಿ ಹೆಸರಿದೆ, ಅದು ನನ್ನ ಪ್ರಕಾರ ಆಶೀರ್ವಾದ ಅಂತ. ಆಶೀರ್ವಾದ ನನ್ನ ಆತ್ಮರಿಗೂ ಸಿಗ್ಲಿ ಅನ್ನೋದು ನಾನು ಕೇಳ್ಕೊತಿರೋದು. ಇಲ್ಲ ಅದಕ್ಕೆ, ನನಗೆ ನಿನ್ನ ಮತ್ತೆ ಅಣ್ಣನ ಆಶೀರ್ವಾದ ಮಾತ್ರ ಸಾಕು. ನಮ್ಮ ಮನೆ ದೀಪ